स्वागत है तमाम दर्शकों का SI91 न्यूज में। मैं आपका मेजबान आबिद हुसैन। ಎಂದಾದ್ರೂ ನಿಮಗೆ ದೇವರ ನಸ್ತಾನ, ನಿಮಗೆ ಬಸವಣ್ಣ ನಸ್ತಾನ ಮಾತೆತ್ತಿರ ಬಸವಣ್ಣ ಬಗ್ಗೆ ಮಾತಾಡುವಂತ ನೀವು ಯೋಗ್ಯತೆ ಇರೋದು ನಿಮಗೆ ಮಾತನಾಡಲಿಕ್ಕೆ ಎಲ್ಲ ಬಿಡ್ರಿ. ಊಟಾಟಿಗೆ ಮಾತಾ ನಿಮ್ದೇನು ಹಲಕಟ್ಟಿಗಿರಿ. ಇವತ್ತು ನಿಮ್ಗೆ ಮಕ್ಕವಾಡ ಕೇಳಿಸಿಗಿದೆ. ಇನ್ನೊಂದು ಜನ ನಾವು ಸುಮ್ಮ ಕೊಡೋದಿಲ್ಲ, ನೀವು ಮೈ ಬರ್ತೇವೆ, ನಿಮ್ಮನ್ನು ಹೊರಗಡೆ ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ. ಈಗಲಾದ್ರೂ ತಾವು ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿ ಹತ್ರ ನೀವು ಒಬ್ಬರೇ ಹೋಗ್ಬೇಕು, ನಾವು ಯಾರು ಬರೋದಿಲ್ಲ. ನೀವು ಮಾಡಿದಂತ ತಪ್ಪಿಗೆ ಜಿಲ್ಲೆಯ ಜನ ಕ್ಷಮಾ ಕೇಳಿ ಕೂಡಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನದಲ್ಲಿ ನಡೆಸಬೇಕು. ಯಾವುದೇ ಕಾರಣಕ್ಕೂ PPP ಮಾಡಲು ಅಂತಕ್ಕಂಥ ಘೋಷಣೆ ಮಾಡಿ ನಮಗೆ ಆದೇಶ ಪ್ರತಿ ಕೈಯಾಗಿ ತಂದು ಕೊಟ್ಟರೆ ಮಾತ್ರ ಈ ಹೋರಾಟ ಮುಕ್ತಾಯಗೊಳ್ಳುತ್ತದೆ. ಇಲ್ಲದಿದ್ದ ಬೇರೆ ಬೇರೆ ಸ್ವರೂಪದ ಚಳುವಳಿ ಮಾಡಿ ಕೊನೆಯದಾಗಿ ಆಮೂಲ ಸತ್ಯಾಗ್ರಹ ಸರ್ಕಾರ ಹೆಸರು ಬರೆದಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಶಶಿಧರ ಜವಾಬ್ದಾರಿ ತಗೊಂಡು ಹೆಸರು ಬರೆದಿಟ್ಟು ಇವತ್ತು ಪ್ರಾಣ ತ್ಯಾಗಕ್ಕೂ ಕೂಡ ನಾವು ಸಿದ್ಧರಿದ್ದೆ ಅಂತಕ್ಕ ಮಾತನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಪಾಪ ಕೇಳೋರ್ಗೆ 5-10 ಜನ ತೋರ್ ಗೆಳೆಯರ ಎಲ್ಲೋ 12 ಜನ ಬರ್ಲಿ. 12 ಜನ ಬರ್ಲಿ. ಕನ್ಸಿಡರ್ ಮಾಡಿ ಇದೇ ಆಯ್ತು. ಏನು ಕೇಳೋದೇ ಇಲ್ಲ, ಇಂಥವೇ ಕೇಳ್ತೀವಿ. ಬರ್ಲಿ. ಓ ಮಾಡ್ತೀವಿ. ಅದಕ್ಕಾಗಿ ನಿಮ್ಮ ಎಲ್ಲ ಹೋರಾಟಗಾರರಿಗೂ ಅಭಿನಂದಿಸ್ತೀನಿ. ಅದಕ್ಕೆ ಇಲ್ಲಿ ಯಾರನ್ನು ಕಳಿಸೋದು ಮುಖ್ಯಮಂತ್ರಿ ಇದಕ್ಕೆ ಯಾರು ಮುಖ್ಯ ಯಾರು ಅಮುಖ್ಯ ಅಂತಲ್ಲ. ಎಲ್ಲರೂ ಕೂಡ ಯಾರು ಹೋಗ್ರಿ, ನಾವು ಎಲ್ಲಿಂದ ಬಂದಿದ್ದೀವಿ, ನೀವು 10-15 ಜನ ನೀವು ಲಿಸ್ಟ್ ಮಾಡಿ ಇಲ್ಲಿ ಹೋಗ್ರಿ, ನಿಮ್ಮ ಒಳಗೆ ಕಳಿಸೋ ಪ್ರಯತ್ನ ಮಾಡೋಣ. 28 ಪ್ರಯತ್ನ ಮಾಡಿ ಬಂದ ಮೇಲೆ ಏನು ವಿಷಯ ಮಾತಾಡೋದು, ಆಮೇಲೆ ಯಾರ್ಯಾರು ತೀರ್ಮಾನಿಸಿ. ನೀವು ಕೆಲಸ ಮಾಡಿ ಕೊಟ್ಟು ಸಿಗ್ಬಿಟ್ಟು ಊಟಕ್ಕೆ ಮಾಡಿ ಊಟ ಮಾಡ್ಕೊಂಡು 3 ಗಂಟೆಗೆ ಬರೋದು ಊಟ ಮಾಡ್ತಾರೆ. ಊಟ ಮಾಡಿಸಿ ಕ್ವಾರ್ಟರ್ಸ್ ಬಂದ್ಬಿಟ್ಟು 4:30 ಅಲ್ಲಿ ಒಳಗೆ ಒಂದು ಬಸ್ ಕೆಲಸ ಮಾಡೋದು. ರಾತ್ರಿ 12 ಬಂದು 2 12 ಮೆಂಬರ್ಸ್ ಮ್ಯಾಕ್ಸಿಮಮ್. ತೆಗಿತಾರೆ ಕಳಿಸ್ತಾರೆ.